ನಮಸ್ಕಾರ, ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿ ಜೈನ್. ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳೋಕೆ ಹೊರಟಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರದ ಯಲಹಂಕ ತಾಲೂಕಿನ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ. ಈ ಒಂದು ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ನೋಡ್ತಾ ಹೋದ್ರೆ 2011ರ ಜನಗಣತಿಯ ಪ್ರಕಾರ ಇಲ್ಲಿನ ಒಟ್ಟು ಭೌಗೋಳಿಕ ವಿಸ್ತೀರ್ಣ 288.36 ಹೆಕ್ಟೇರ್ಸ್ ಗಳಷ್ಟು ಕಂಡು ಬರುತ್ತೆ. ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನ 2011ರ ಜನಗಣತಿಯ ಪ್ರಕಾರ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಇಲ್ಲಿನ ಜನಸಂಖ್ಯೆ 1050. ಅದರಲ್ಲಿ ಪುರುಷರ ಪಾಲು 530, ಅದರ ಮಹಿಳೆಯರ ಪಾಲು 520 ಇಲ್ಲಿ ಕಾಣಬಹುದು. ಇನ್ನು ಒಟ್ಟಾರೆಯಾಗಿ ಸಾಕ್ಷರತಾ ದರ ಲಿಟರಸಿ ರೇಟ್ ಏನಿದೆ ಒಟ್ಟು ಇಲ್ಲಿ 66% ಕಂಡು ಬಂದ್ರೆ ಇಲ್ಲಿ ಪುರುಷರ ಪಾಲು 74.34ರಷ್ಟು ಕಾಣುತ್ತೆ. ಇನ್ನು ಮಹಿಳೆಯರ ಪಾಲು 57.50 ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಒಂದು ಗಂಟಿಗಾನಹಳ್ಳಿಯಲ್ಲಿ ಒಟ್ಟಾರೆಯಾಗಿ 232 ಮನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು 2019ರ ಅಂಕಿಅಂಶಗಳನ್ನ ನೋಡ್ತಾ ಹೋದಾಗ ಆ ನಂತರದಲ್ಲಿ ಈ ಒಂದು ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ ಇದು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ. ಹಾಗೆ ಲೋಕಸಭೆ ಅಂತ ಬಂದಾಗ ಇದು ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಈ ಒಂದು ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ MLA ಆಗಿ SR ವಿಶ್ವನಾಥ್ ಅವರಿದ್ರೆ, MP ಆಗಿ ಡಾಕ್ಟರ್ ಕೆ ಸುಧಾಕರ್ ಅವರಿರ್ತಾರೆ. ಇನ್ನು BBMP ಇಂದ ಇದು ಸುಮಾರು ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕಾರಣ ಮುಖ್ಯವಾಗಿ ನಡೀತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಗೆ ಈ ಒಂದು ಗಂಟಿಗಾನಹಳ್ಳಿ ವ್ಯಾಪ್ತಿ ಏನಿದೆ ಇದು ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಾಡಾಗಿದೆ. ಜೊತೆಗೆ ಇಲ್ಲಿ ಒಂದಷ್ಟು ಉದ್ಯೋಗಗಳ ರಚನೆ ಕೂಡ ಆಗ್ತಾ ಇದೆ, ಉದ್ಯೋಗಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಈ ಒಂದು ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯತ್ ಅಂಡರಲ್ಲಿ ಒಟ್ಟಾರೆಯಾಗಿ 6 ಗ್ರಾಮಗಳು ಬರುತ್ತೆ. ಈ 6 ಗ್ರಾಮಗಳನ್ನ 12 ವಾರ್ಡ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಇನ್ನು ಈ 12 ಗ್ರಾಮಗಳಿಗೂ ಕೂಡ 12 ಜನ ಚುನಾಯಿತ ಪ್ರತಿನಿಧಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಇಲ್ಲಿ ಸರ್ಕಾರಿ ಪ್ಲಸ್ ಸರ್ಕಾರೇತರ ಖಾಸಗಿ ಶಾಲೆಗಳು ಸೇರಿ ಒಟ್ಟು 5 ಶಾಲೆಗಳನ್ನ ಈ ಒಂದು ಗ್ರಾಮ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಕಾಣಬಹುದು. ಇನ್ನು ಈ ಒಂದು ಗ್ರಾಮ ಪಂಚಾಯತಿಯ ಕಾರ್ಯಾಲಯದಲ್ಲಿ ಒಟ್ಟು 24 ಸಭೆಗಳು ನಡೆದಿದೆ. ಒಟ್ಟಾರೆಯಾಗಿ 8 ಜನ ಇಲ್ಲಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಗ್ರಾಮ ಪಂಚಾಯತಿ ಕ್ಷೇತ್ರದ ಕಂದಾಯ ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ಒಟ್ಟು ಸಂಗ್ರಹ ಆಗ್ಬೇಕಾದಂತಹ ಕಂದಾಯ ಅದ್ರ ಒಟ್ಟು ಬೇಡಿಕೆ ಎಷ್ಟಿದೆಯಪ್ಪ ಅಂತಂದ್ರೆ 2,67,62,234 ರೂಗಳಿದೆ. ಆದ್ರೆ ಈವರೆಗೂ ಸಂಗ್ರಹ ಆಗಿರ್ತಕ್ಕಂತಹ ಮೊತ್ತ 76,03,619 ರೂಪಾಯಿ. ಇನ್ನು ಬಾಕಿ ಇರುವಂತಹದ್ದು ಬ್ಯಾಲೆನ್ಸ್ ಉಳಿದಿರುವಂತಹದ್ದು ಒಟ್ಟು 1,68,58,615 ಇರುವಂತದ್ದು 2 ಕೋಟಿ. ಆದ್ರೆ ಆಗಿರುವಂತದ್ದು ಕೇವಲ 76 ಲಕ್ಷ ಸಂಗ್ರಹ. ಇನ್ನು ಉಳಿದಿರುವಂತದ್ದು 1,60,58,615 ರೂಗಳು. ಇಷ್ಟು ಈ ಒಂದು ಗ್ರಾಮ ಪಂಚಾಯಿತಿಯ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ಹೇಳ್ಬೋದು. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಹಲವಾರು ಸದಸ್ಯರನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಅದರಲ್ಲಿ ನಮ್ಗೆ ಯಾವುದೇ ರೀತಿ ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಅವ್ರ ಯಾರ ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ಕೊಂಡೆ ನಾವು ಅವ್ರಿಗೆ ಕರೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ನಾಗರಾಜು ಎನ್ ಅಂತಕ್ಕಂಥವ್ರು ಇವರು ಈ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಓರ್ವ ಚುನಾಯಿತ ಪ್ರತಿನಿಧಿ ಅಂತ ಹೇಳ್ಬೋದು. ನಾಗರಾಜು ಎನ್ ಇವ್ರಿಗೆ ಕರೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಕೆಲವೊಮ್ಮೆ ಒಂದಷ್ಟು ಸಮಸ್ಯೆಗಳ ಕಾರಣ ಕಾರ್ಯಕ್ರಮಗಳಿಗೆ ಕೆಲವರು ಬರೋದಕ್ಕೆ ಆಗೋದಿಲ್ಲ. ಒಂದಷ್ಟು ವೈಯಕ್ತಿಕ ಕಾರಣಗಳಿರುತ್ತೆ, ಒಂದಷ್ಟು ಪಂಚಾಯಿತಿಯ ಕೆಲಸಗಳು ಕೂಡ ಬಾಕಿ ಇರ್ತವೆ. ಕೇವಲ 1 ವರ್ಷ ಇರೋದ್ರಿಂದ ಒಂದಷ್ಟು ಕೆಲಸಗಳು ಅರ್ಧ ನಿಂತಿರುವಂತಹದ್ದು ಪೂರ್ಣ ಆಗುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಒಂದಷ್ಟು ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ. ಸಂಪರ್ಕ ಸಾಧ್ಯ ಆಗ್ಲಿಲ್ಲ ಅಂತ ತಕ್ಷಣ ನಾಗರಾಜ್ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ.
ಇನ್ನೊಂದಷ್ಟು ಗ್ರಾಮ ಅವರ ಪ್ರತಿನಿಧಿಗಳಿದ್ದಾರೆ, ನಾವು ಆದಷ್ಟು ಪ್ರಯತ್ನವನ್ನ ಪಡಬೇಕು. ಯಾರಾದ್ರೂ ಒಬ್ರು ಕೂಡ ಸಂಪರ್ಕಕ್ಕೆ ಬಂದ್ರು ನಮ್ಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ, ಜನರಿಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸಬಹುದು. ಜೊತೆಗೆ ಪಂಚಾಯತ್ ಏನ್ ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ಅವ್ರಿಗೂ ಕೂಡ ಯಾರೊಬ್ರು ನಮ್ಮನ್ನ ಕೇಳ್ತಾ ಇದ್ದಾರೆ, ನಾವು ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತಕ್ಕಂತ ಒಂದು ಹುಮ್ಮಸ್ಸು ಬರ್ತದೆ ಅಂತ ಹೇಳ್ಬೋದು. ರಾಜೇಶ್ ಆರ್ ಅವರು ಈ ಒಂದು ಗಂಟಿಗಾನಹಳ್ಳಿ ಪಂಚಾಯಿತಿಯ ಓರ್ವ ಚುನಾಯಿತ ಪ್ರತಿನಿಧಿ. ಇವರು ರಾಜೇಶ್ ಅವರ ಸಂಪರ್ಕ ಕೂಡ ಸಾಧ್ಯ ಆಗಿಲ್ಲ. ಇನ್ನೋರ್ವ ಪ್ರತಿನಿಧಿಗೆ ನಾವು ಪ್ರಯತ್ನ ಪಡೋಣ. ಅಂಜಿನಮ್ಮ ಅಂತಕ್ಕಂಥವ್ರು, ಇವರು ಕೂಡ ಈ ಒಂದು ಏನು ಗಂಟಿಗಾನಹಳ್ಳಿ ಇದೆ, ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು. ಇವರು ಕೂಡ ಲಕ್ಷ್ಮೀಪತಿ ಅಂತಕ್ಕಂಥವ್ರು, ಇವರು ಕೂಡ ಈ ಒಂದು ಗಂಟಿಗಾನಹಳ್ಳಿ ಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿ ಕ್ಷೇತ್ರ ಏನಿದೆ ಇದರ ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ. ಇವ್ರಿಗೂ ಕೂಡ ಪ್ರಯತ್ನ ಪಡೋಣ. ಲಕ್ಷ್ಮೀಪತಿ ಅವರ ಸಂಪರ್ಕ ಕೂಡ ಸಾಧ್ಯ ಆಗಿಲ್ಲ. ಅದಿನ್ನು ಕೇವಲ 1 ವರ್ಷಗಳ ಕಾಲಾವಕಾಶ ಇರೋದ್ರಿಂದ ಅರ್ಧ ಆಗಿರ್ತಕ್ಕಂತ ಎಷ್ಟೋ ಕೆಲಸಗಳನ್ನ ಈಗ ಅವರು ಪೂರ್ಣಗೊಳಿಸ್ತಕ್ಕಂತ ಸಮಯ. ರಾಜೇಶ್ ಅವರಿಗೆ ಸರ್ ನಮಸ್ತೆ. ರಾಜೇಶ್ ಅವರ ಸರ್, ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಒಂದು ಕಾರ್ಯಕ್ರಮ ಆಗ್ತಾ ಇದೆ ಸರ್, ಒಂದ್ 5 ನಿಮಿಷ ಮಾತಾಡ್ಬೋದಾ ಸರ್ ನಿಮ್ಮ ಪಂಚಾಯತ್ ಬಗ್ಗೆ? ಖಂಡಿತ, ಧನ್ಯವಾದ ಸರ್. ಸರ್, ಏನು ಅಂತಂದ್ರೆ ಈಗ ಇನ್ನೇನು 5 ವರ್ಷಗಳ ಕಾಲಾವಧಿಯಲ್ಲಿ ಇನ್ನು 1 ವರ್ಷ ಬಾಕಿ ಇದೆ, 4 ವರ್ಷಗಳು ಮುಗ್ದಿದೆ ಸರ್. ಹೇಗ್ ಅನಿಸ್ತಿದೆ ಸರ್, ನಿಮ್ಮ ಅನುಭವ ಹೇಗಿದೆ ಸರ್ ಇಷ್ಟರವರೆಗೆ? ಕೆಲವು ಖಾತಾಗಳು ಅವೆಲ್ಲ ಮಾಡಕ್ ಆಗ್ತಾ ಇಲ್ಲ. ನೀರುಗಳ ವ್ಯವಸ್ಥೆ ಅವೆಲ್ಲ ಜಿಲ್ಲಾ ಪಂಚಾಯತಿ ಬಿಲ್ಡಿಗೆ ಅಕ್ವೈರ್ ಇರೋದ್ರಿಂದ ನಮಗೂ ಲೆಟರ್ ಕಳ್ಸಿದ್ರು, ನೀರು ಕೊಡ್ಬೇಡಿ, ಕರೆಂಟ್ ಕೊಡ್ಬೇಡಿ ಅಂತೇಳಿ. ಇಲ್ಲೆಲ್ಲಾ ಸೈಟ್ಗಳು ತಗೊಂಡು ಮನೆಗಳು ಕಟ್ಕೊಂಡವ್ರೆ, ವಾಸ ಸುಮಾರು ವರ್ಷದಿಂದ ವಾಸ ಅವ್ರೆ. ಅಂತವ್ರಿಗೆ ನೀರ್ ಕೊಡ್ಬೇಡಿ, ಕರೆಂಟ್ ಕೊಡ್ಬೇಡಿ ಅಂತ ಹೋದ್ರೆ ನಾವು ಜನಪ್ರತಿನಿಧಿಗಳಾಗಿ ನಾವು ಇದಾಗ್ತದೆ. ಅವಾಗ ಪಿಡಿಒವರೆಗೂ ಒಂದ್ ಮಾತು ಹೇಳಿದ್ರೆ, ಸಿಒ ಮೇಡಮ್ ಅವ್ರನ್ನೇ ಒಂದ್ಸಲಿ ಕರ್ಸಿ ಬಿಟ್ರೆ ಅವ್ರ ಕೈಗೆ ಅವ್ರು ಕೊಡುವಲ್ಲ, ಮುಚ್ಚ ಕೊಟ್ಬಿಡೋಣ, ಅವ್ರೇ ಕಟ್ ಮಾಡ್ಲಿ. ಇಲ್ಲ ಒಂದ್ಕಡೆ ನಾವು ಜೊತೆ ನಿಂತ್ಕೊಂಡ್ರೆ ಅವರೇ ಕಟ್ ಮಾಡಿದ್ರೆ ಮಾಡ್ಲಿ ಅಂತ ನಾವ್ ಈ ತರ ಹೇಳ್ತೇನೆ ಮೇಡಮ್ ಅವ್ರೆ. ನಮ್ಮ ಅನುಭವ ಖಾತಾಗಳು ಅವೆಲ್ಲ ಹಾಕ್ಬೇಕು. ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡವ್ರೆ, ಖಾತಾ ಮಾಡ್ಕೊಂಡವ್ರೆ ಅಂದ್ರೆ ಬಿಡಿಎ ಎಷ್ಟೋ ವರ್ಷ ಅಪೋಸಿಷನ್ ಆಗಕ್ಕಿಂತ ಮುಂಚಿತವಾಗಿ ಮನೆಗಳು ಕಟ್ಕೊಂಡವ್ರೆ. ಇಂತವರೆಗೂ ಅವ್ರು ಖಾತಾ ಮಾಡ್ಕೊಳಲ್ಲ. ನಾವು ಖಾತಾಗಳು ಅವೆಲ್ಲ ಮಾಡ್ಕೊಂಡ್ರೆ ಒಳ್ಳೇದು, ನಮಗೂ ಒಂದು ಜನಪ್ರತಿನಿಧಿಗಳಾಗಿ ಇಂತ ಕೆಲಸ ಮಾಡಿದ್ರು ಅಂತ ಒಂದು ವ್ಯವಸ್ಥೆ ಇರ್ತದೆ ಅನ್ನೋದು ನಮ್ಮ ಆಸೆ. ಹೌದು ಸರ್. ಇದಕ್ಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್? ಅಧಿಕಾರಿಗಳು ಅವ್ರು ಹೇಳೋದು, ಒಂದು ರಾಮನಹಳ್ಳಿ 1 ಎಕರೆ ಎತ್ಕೊಂಡೆ 60 ಸರ್ವೆ ನಂಬರ್ ಅಲ್ಲಿ 1 ಎಕರೆ ಎತ್ಕೊಂಡೆ ಆಶ್ರಯ ಮನೆಗಳು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಆಶ್ರಯ ಮನೆಗಳಿಗೆ ಯಾವುದೇ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. ಆಲ್ರೆಡಿ ಕಟ್ಟಡ ಕಟ್ಕೊಂಡ್ಬಿಟ್ಟವ್ರೆ. ಕಟ್ಟಡ ಕಟ್ಕೊಂಡು ಅಕ್ವಿಜಿಷನ್ ಇದ್ರಲ್ಲಿ ಸರ್ವೆ ನಂಬರ್ 60 ಇದೆ. ಪಾಣಿಯಲ್ಲಿ 1 ಎಕರೆ ಎತ್ಕೊಂಡೆ ಆಶ್ರಯ ಕಟ್ಟಡ ಅಂತಾನೆ ಬಂದಿದೆ. ನಾವು ಯಾವುದೇ ತಾಲೂಕ್ ಆಫೀಸ್ ಹೋದ್ರು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ, ಪಿಡಿಎ ಹೋದ್ರು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಆಶ್ರಯ ಮನೆ ಹಂಚಿದ್ದು ಪಾಣಿ ಮಾತ್ರ ಎಂಟ್ರಿ ಆಗಿದೆ. ಆಲ್ರೆಡಿ ಹೊಸ ಸೈಟ್ ನೋಡಿ ಮನೆಗಳು ಕಟ್ಕೊಂಡ್ಬಿಟ್ಟವ್ರೆ. ಅವ್ರು ಯಾವ್ದಕ್ಕೂ ಖಾತಾ ಇಲ್ಲ ಮೇಡಮ್ ಅವ್ರೆ. ಅಂದ್ರೆ ಬಡವ್ರಿಗೆ ಅಷ್ಟೇ ಆಗಿರೋಂಥವು. ಈಗ ದುಡ್ಡಿರೋರು ಮಾಡ್ಕೊಂಡಿದ್ದಾರೆ. ದುಡ್ಡಿರೋರು ಯಾವ ಇಡೀ ಇದಕ್ಕೆ
ಸೈಟ್ಗೆಲ್ಲೂ ಒಂದೇ ಒಂದು ಮಾತ್ರ ಖಾತಾ ಆಗಿದೆ. ಅದು ಅದು ಈ ಸೊತ್ತುನೇ ಆಗಿದೆ. ಅದು ಅದು ಕಟ್ಟಡ ಕಟ್ಟಿರೋದೆ. ಕಟ್ಟಡ ಕಟ್ಟಿದ್ರು ಕೂಡ ಅದನ್ನ ನಾವು ಹಕ್ಕುಪತ್ರ ಹಾಕಿ ಮಾಡಿದ್ದೀರಿ ಅಂತಂತವ್ರೆ. ಯಾವುದೇ ಕಟ್ಟಡ ಕಟ್ಟಿರೋದಕ್ಕೆ ಹಕ್ಕುಪತ್ರ ಕೊಡಕ್ ಬರಲ್ಲ. ಖಾಲಿ ಜಾಗಕ್ಕೆ ಹಕ್ಕುಪತ್ರ ಕೊಡ್ಬೋದೇ ಹೊರತು ಕಟ್ಟಡಕ್ಕೆ ಯಾವ್ದು ಹಕ್ಕುಪತ್ರ ಕೊಡಕ್ ಬರಲ್ಲ. ಏನೋ ನಮ್ಮ ಪಂಚಾಯತಿ ಎಲ್ಲಾರು ಮುಖಂಡಗಳು ಸೇರ್ಕೊಂಬೋದು, ಅಧಿಕಾರಿಗಳು ಸೇರ್ಕೊಂಡು ಈ ಕಡೆ ಇವರು ಸಪೋರ್ಟ್ ಮಾಡಿದ್ರೆ ನಮ್ ಇದ್ರಲ್ಲಿ ಏನು ಅಂತಂದ್ರೆ ಬರ್ಬೋದು, ಸ್ಪಾಟ್ ಮಾಜರ್ ಮಾಡ್ಕೊಂಡು ಒಂದು ಅಳತೆ ಅಂತ ಮಾಡ್ಕೊಂಡು ಏನ್ ನಂಬರ್ ಕೊಟ್ಟಿರ್ತಾರಲ್ಲ 1ರಿಂದ ಎಷ್ಟು ಸೈಟ್ ಆಗಿರ್ತಾವ ಅಷ್ಟು ಸೈಟ್ ಖಾಲಿ ಇರೋ ಜಾಗ ಬಿಟ್ರೆ ಮನೆ ಕಟ್ಟಿರೋಂಥವ್ ಏನೈತೆ ಅದಕ್ಕೆ ಖಾತಾ ಮಾಡ್ಕೊಡೋದ್ರಲ್ಲಿ ತಪ್ಪೇನಿದೆ. ಟ್ಯಾಕ್ಸ್ ಎಷ್ಟು ವರ್ಷದಿಂದ ನಾವು ಮನೆ ಕಟ್ಕೊಂಡ ಕರೆಂಟ್ ಬಿಲ್ ತಗೊಂಡು ಎಷ್ಟು ವರ್ಷದಿಂದ ವಾಸ ಅವ್ರೆ ಅಂತ ಅಲ್ಲಿಂದ ಟ್ಯಾಕ್ಸ್ ವಸೂಲಿ ಮಾಡೋದ್ರಲ್ಲಿ ತಪ್ಪೇನಿದೆ. ಹೌದು ಸರ್, ಹೌದು ಹೌದು. ಅಲ್ಲ ಮೇಡಮ್, ಈಗ ನಾವ್ ಹೇಳಿದ್ದೇನೋ ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಸರಿಯಾಗೇ ಇದೆ. ಅದೇ ಅಧಿಕಾರಿಗಳು ಅದಕ್ಕೆ ಎಲ್ಲದಕ್ಕೂ ಸ್ಪಂದನೆ ಕೊಡ್ಬೇಕು, ಎಲ್ಲಾ ರೀತಿಯಲ್ಲೂ ಒಗ್ಗಟ್ಟಿರ್ಬೇಕು. ಹೌದು ಮೇಡಮ್, ಇವತ್ತು ಪಿಡಿಒರು ರೆಸ್ಪಾನ್ಸ್ ಮಾಡ್ಬೇಕು, ನಮ್ಮ ಅಧ್ಯಕ್ಷರು ರೆಸ್ಪಾನ್ಸ್ ಮಾಡ್ಬೇಕು, ಇಒ ಸಾಹೇಬ್ರು ರೆಸ್ಪಾನ್ಸ್ ಮಾಡ್ಬೇಕು. ಎಲ್ಲಾ ಮಾಡಿದ್ರೆ ಅಲ್ಲೊಂದ್ ಕೆಲಸ ಅಂತ ಆಗೋದು. ಹೌದು ಸರ್, ಹೌದು. ಇಲ್ಲ ಅಂತಂದ್ರೆ ನಾವು ಬರೀ ಮೆಂಬರ್ಸ್, ನಾವ್ ಯಾಕೆ ಬಾಡಿ ಮೆಂಬರ್ ಅಂತ ನಾವ್ ಹೇಳ್ಕೊಂಡು ಅವತ್ತಿನ ದಿವಸ ಏನ್ ಹೇಳಿದ್ರು ಖಾತಾ ಮಾಡಿಸ್ಕೊಡ್ತೀರಿ, ಇನ್ನೊಂದ್ ಮಾಡಿಸ್ಕೊಡ್ತೀರಿ ಅಂತ ನಾವು ಆಶ್ವಾಸನೆ ಕೊಟ್ಟಿರ್ತೀವಿ. ಜನಗಳು ನಿಮ್ಮ ಹತ್ರ ಕೇಳ್ತಾರೆ, ನಮ್ಮನ್ನ ಕೇಳ್ತಾರೆ. ನಾವ್ ಈ ಕಷ್ಟ ಬಿಡಿ ಐತೆ, ಇನ್ನೊಂದೈತೆ, ಮತ್ತೊಂದೈತೆ ಅಂತ ಹೇಳಕ್ ಹೋದ್ರೆ ಅವತ್ತಿನ ದಿವಸ ನಿಮ್ಗೆ ಗೊತ್ತಿರಲ್ಲ ಅಂತಾರೆ. ಹೌದು ಸರ್, ಎಲ್ಲಾ ರೀತಿ ತೆರಿಗೆಗಳನ್ನ, ಕರೆಂಟ್ ಬಿಲ್ಗಳನ್ನ ಕಟ್ಟಿಸ್ಕೊಂಡ್ಮೇಲೆ. ಹೌದು, ಇವಾಗ ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ, ಎಲ್ಲ ಕಟ್ತಾ ಇದ್ದೀರಿ, ವಾಸ ಅವ್ರೆ, ವಾಸ ಇಲ್ಲ ಅಂತಂದ್ರೆ ಬೇಡ, ಇಲ್ಲ ಖಾಲಿ ಜಾಗ ಬಿಟ್ಕೊಂಡಿದ್ರು ಬೇಡ. ಹೌದು ಹೌದು. ವಾಸ ಇರೋಂತ ಮನೆಗಳಕ ಇವ್ರು ಖಾತಾ ಮಾಡಿಕೊಡೋದ್ರಲ್ಲಿ ತಪ್ಪೇನಿದೆ ಮೇಡಮ್, ಅಂದ್ರೆ ಸರ್ಕಾರಕ್ಕೂ ಉಪಯೋಗ ಬರ್ತದೆ. ಹೌದು ಸರ್. ಅದರಿಂದ ನಮ್ಮ ಪಂಚಾಯತಿಗೂ ಒಂದ್ ಹೆಸರು ಇರ್ತದೆ. ಏನೋ ನಮ್ದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕಂದ್ರೆ ಒಂದ್ ಕಸ ತೆಗೆಯೋದು ಆಗ್ಬೋದು, ಡ್ರೈನೇಜ್ ಕ್ಲೀನಿಂಗ್ ಆಗ್ಬೋದು, ಎಲ್ಲಾರ್ಗೂ ಬಳಸ್ಕೊಳ್ಳೋಕೆ ನಮಗೂ ಒಂದು ಅವಕಾಶ ಇರ್ತದಲ್ಲ. ಹೌದು ಸರ್, ಹೌದು. ಇಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿಲ್ಲ ಅಂತಂದ್ರೆ ಡೆವಲಪ್ಮೆಂಟ್ ಮಾಡು ಅಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಕ್ ಆಗ್ತದೆ? ನಮ್ಗ 15 ಫೈನಾನ್ಸ್ ಅಲ್ಲಿ ನಮ್ಗ 15 ಲಕ್ಷ ಬರ್ತದೆ. 12 ಜನ ಮೆಂಬರ್ ಇದ್ದೀರಿ, 4 ಹಳ್ಳಿ ಬರ್ತದೆ. ರಾಮವಾಡಹಳ್ಳಿಗೆ 7 ಮೆಂಬರ್ಸ್ ಇದ್ದಾರೆ. ನಾವು 15 ಫೈನಾನ್ಸ್ ಅಲ್ಲಿ ಸೆಸ್ ತೆಗಿಬೇಕು, ಕರೆಂಟ್ ಬಿಲ್, ಮೋಟರ್ ಬಿಲ್ಗಳೆಲ್ಲ ತೆಗಿಬೇಕು. ಎಲ್ಲ ತೆಗೆದ್ರು ಉಳ್ಕೊಳ್ಳೋದು ಅಮ್ಮ ಮಾತ್ರ 11 ಲಕ್ಷ ಇಲ್ಲ 10 ಲಕ್ಷ ಉಳ್ಕೊಂತದೆ. 10 ಲಕ್ಷದಲ್ಲಿ 12 ಜನಕ್ಕೆ ಭಾಗ ಮಾಡಿದ್ರೆ 70ರಿಂದ 80 ಸಾವಿರ ಒಂದು ಮೆಂಬರ್ ಅಂತ ಭಾಗ ಮಾಡಿದ್ರು ಕೂಡ 70ರಿಂದ 80 ಸಾವಿರ ಬರ್ತದೆ ಒಬ್ಬರ್ಗ. 80 ಸಾವಿರದಲ್ಲಿ ಏನ್ ಕೆಲಸ ಮಾಡಕ್ಕಾಗುತ್ತೆ? ಹೌದು ಸರ್. ಬೇರೆ ಯಾವ್ದಾದ್ರು ಅನುದಾನ ಬರ್ತಾ ಇದೆಯಾ ಸರ್? MLA, MP, ರಾಜ್ಯ ಸರ್ಕಾರ? ಇದು MLA ಗ್ರಾಂಟ್ ರಾಮವಾಡಹಳ್ಳಿ ಡೆವಲಪ್ಮೆಂಟ್ ಸುಮಾರು ಮಾಡಿದ್ದಾರೆ. ಅದು MLA ಮಾಡಿದ್ದಾರೆ. ಮುಂಚೆ ಇಲ್ಲಿ ಮಾವಳಿಪುರದ ಹತ್ರ ಕಸ ಅದೆಲ್ಲ ಹಾಕ್ತಾ ಇದ್ರಲ್ಲ, ಗ್ರಾಂಟ್ ಹಾಕ್ತಾ ಇದ್ರು. ಇತ್ತೀಚೆಗೆ ಬಿಡಿಎ ವರ್ಕ್ ನಡೀತಾ ಇರೋದ್ರಿಂದ ಇವ ರಾಮವಾಡಹಳ್ಳಿಗೂ ಯಾವ್ದು MLA ಸಾಹೇಬ್ರು ಕೂಡ ಯಾವ್ದು ಗ್ರಾಂಟ್ ಹಾಕಿಲ್ಲ. ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೂ ಒಂದು 3-4 ವರ್ಷ ಮೇಲೆ ಆಯ್ತು. ಇನ್ನ ಇದುವರೆಗೂ ನಮ್ಗೆ ಇಲ್ಲಿ ಯಾವ್ದು ಗ್ರಾಂಟ್ ಏನ್ ಕೊಟ್ಟಿಲ್ಲ. ನಮ್ಗೆ ಬರೀ ಪಂಚಾಯತಿ ಒಂದನ್ನೇ ಇಟ್ಕೊಂಡು 15 ಫೈನಾನ್ಸ್ ಒಂದೇ ಇಟ್ಕೊಂಡು ನಾವು ಹೋದ್ರೆ ಹೆಂಗೆ ನಾವು ಮುಂದೆ ಕೆಲಸ ಮಾಡೋದು ಅಂತ ನಮ್ಗಿರುತ್ತೆ. ಇವತ್ತು ಪಂಚಾಯತಿ ಇರ್ಬೋದು, ನಾಳೆ ನಗರಸಭೆ ಆಗ್ಬೋದು, ಏನೇ ಆಗ್ಬೋದು, ನಗರಸಭೆ ಆಗ್ತದೋ ಇಲ್ಲ BBMP ಆಗುತ್ತೋ ಏನೋ ಒಂದ್ ಆಗುತ್ತೆ. ಇವತ್ತಿನ ಒಳಗಡೆ ನಾವು 10 ಜನಕ್ಕೆ ಉಪಕಾರ ಮಾಡಿದಂತ ನಾಳೆ ಜನ ಅವ್ರ ಮನೆ ಪಾಠ ಹೋದ್ರೆ ನಮಗೂ ಒಂದು ಗೌರವ ಸಿಗೋದು. ಹೌದು ಸರ್, ಹೌದು. ಗೆಲ್ಸಿರ್ತಾರ ಅವರು ಗೆಲ್ಸಿರ್ತಾರೆ ಸರ್. ನೀವು ಒಂದಷ್ಟು ಭರವಸೆ ಕೊಟ್ಟಿರ್ತೀರ ಜನರ ಕಡೆಯಿಂದ. ಒಳಗಡೆ ಎಲೆಕ್ಷನ್ ಅಂತಂದ್ರೆ ನಾವು ಭರವಸೆ ಕೊಡ್ದಿದ್ದು ನಾವು ಆಚೆ ಬರಕ್ ಆಗಲ್ಲ ಮೇಡಮ್. ಹೌದು ಸರ್, ಹೌದು ಹೌದು. ಭರವಸೆ ಕೊಟ್ಟಿರ್ತೀರಿ, ಇಂತ ಕೆಲಸ ಮಾಡ್ತೀರಿ ಅಂತ ಎಲ್ಲ ಇದು ಮಾಡ್ತಾ ಇದ್ದೀರಿ. ಹಂಗೂ ಏನೇ ಇದು ಮಾಡಿದ್ರು ಬೀದಿ ದೀಪಗಳಿಗೂ ನಾವ್ ಎಷ್ಟೋ ಏನೋ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಾಗ ಮತ್ತೊಂದ್ರಾಗ ಏನಾದ್ರೂ ಕೂಡ ನಮ್ದು ರಾಮವಾಡಹಳ್ಳಿ ಬಿಡಿ ಅಂತಂದ್ರು ಕೂಡ ಇಲ್ಲಿ ನಾಗರಹಳ್ಳಿ, ಮುದ್ದಹಳ್ಳಿ, ಗಂಟೆಹಳ್ಳಿ ಬಿಡಿ ಇಲ್ಲ ಅಂದ್ರು ಕೂಡ ಎತ್ತಗಳಿಂದ ಆದ್ರೂ ಕೂಡ ಲೈಟ್ದು ಅದು ಇದು ಸಮಸ್ಯೆಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದನ್ನು ಕಸ ಕ್ಲೀನಿಂಗ್ ಅದಕ್ಕೆಲ್ಲ ಗಾಡಿ ಟ್ರಾಕ್ಟರ್ ತಗೊಂಡ್ರೆ ನಾಗಾರ್ಜುನ ಕಾಲೇಜ್
ಅದು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕಾದ್ರೂ ಕೂಡ 7 ಲಕ್ಷ ಇರೋದು 14 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ರೆ ಅದರಿಂದ ಬಂದಾಗ ಒಂದು ಟ್ರಾಕ್ಟರ್ ತಗೊಂಡ್ರೆ ಈ ಎಲ್ಲಾ ಹಳ್ಳಿಗಳಿಗೂ ಬರೀ ರಾಮಗಢಹಳ್ಳಿನೇ ಅಂತ ನೋಡಕ್ ಆಗಲ್ಲ. ಪಂಚಾಯತಿ ಅನ್ಬೇಕು ಎಲ್ಲ ಊರು ಅನ್ವಯಿಸ್ತದೆ. ಎಲ್ಲ ಊರುಗಳಿಗೂ ಬೀದಿ ದೀಪಕ್ಕೂ ವ್ಯವಸ್ಥೆ ಮಾಡ್ಬೇಕು, ಇಲ್ಲ ಕಸ ಕ್ಲೀನಿಂಗ್ ವ್ಯವಸ್ಥೆ ಮಾಡ್ಬೇಕು, ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ ಮೇಡಮ್ ಅವರೇ. ನಮ್ದು ನಾಗಾರ್ಜುನ ಸ್ಕೂಲ್ ಒಂದು ಟ್ಯಾಕ್ಸ್ ಬಿಟ್ರೆ ಇನ್ನ ಗ್ರಾಮ ಠಾಣ ಬಿಟ್ರೆ ಇನ್ಯಾವ್ದು ಟ್ಯಾಕ್ಸ್ ಉಪಯೋಗ ಆಗಂತದ್ ಯಾವ್ದು ಇಲ್ಲ ಮೇಡಮ್ ಅವರೇ. ಇನ್ನು ನಮಗ್ ಬರೋದು ಅನುದಾನ ಬರೋದು 15 ಫೈನಾನ್ಸ್ ಒಂದು ಬರ್ತದೆ. ನಾವ್ ಅದ್ರಲ್ಲಿ ಏನ್ ಕೆಲಸ ಮಾಡಕ್ ಆಗುತ್ತೆ? ನಮಗ್ ಗೊತ್ತಿರೋ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅವರೇ. ಇಲ್ಲ ಖಂಡಿತ ಹೌದು ಸರ್. ಯಾಕೆಂತಂದ್ರೆ ಜನಗಳ ಹತ್ರ ನಾವು ಆ ಜನಗಳನ್ನ ಅಲ್ಲಿ ಏನೋ ಒಂದ್ ಮಾಡ್ತೀವಿ ಅಂತಂದ್ರೆ ಅವ್ರ ಹತ್ರ ಫಸ್ಟ್ ಆಫ್ ಆಲ್ ನಾವು ಬಿಲ್ಗಳನ್ನ ಕಟ್ಟಿಸ್ಕೋಬಾರ್ದು. ಬಿಲ್ಗಳನ್ನ ಕಟ್ಟಿಸ್ಕೊಂಡು ಅವ್ರಿಗೊಂದು ಅಸ್ತಿತ್ವ ಕೊಡ್ಲಿಲ್ಲ ಅಂತಂದ್ರೆ ಅದು ಅವ್ರಿಗೆ ಮಾಡ್ತಕ್ಕಂತ ಅನ್ಯಾಯ. ಮತ್ತೆಲ್ಲ ಒಂದ್ ಕಡೆ ಇವಾಗ ಎಲ್ಲಾ ಇದಕ್ಕೂ ಇವಾಗ ಬೇಕಾದ್ರೆ ನೀವು ಸ್ಟಾಕ್ ಮಾಜಾನ್ ಮಾಡಿದ್ರು ಕೂಡ ಬೇಕಾದ್ರೆ ನೀವು ಊರಾಗ ಬಂದ್ರು ನಾವು ನೋಡ್ತೀವಿ ಜಾಗನ. ಜಾಗ ಎಷ್ಟು 1 ಎಕರೆ 10 ಗುಂಟೆ ಪಾಣಿನೂ ಬೇಕಾದ್ರೆ ನಿಮ್ಗೆ ವಾಟ್ಸ್ಆಪ್ ಮಾಡ್ಬೇಕಂದ್ರೆ ನಾನು ವಾಟ್ಸ್ಆಪ್ ಮಾಡ್ತೀನಿ ಬೇಕಾದ್ರೆ ಇದೇ ನಂಬರ್ಗೆ. ಪಾಣಿ ಸಮೇತ ಬೇಕಾದ್ರೆ ವಾಟ್ಸ್ಆಪ್ ಮಾಡ್ತೀನಿ ನೋಡಿ. 1 ಎಕರೆ 10 ಗುಂಟೆಯಲ್ಲಿ ಮನೆ ನೀವು ಖಾಲಿ ಜಾಗಕ್ಕೆ ನೀವು ಖಾತಾ ಮಾಡ್ಬೇಡ್ರಿ. ಲೈಟ್ ಬಿಲ್ ಎಷ್ಟು ವರ್ಷದಿಂದ ನೀವು ಅಕ್ವಿಜೇಷನ್ 2008ರಲ್ಲಿ ರಾಮಗಢಹಳ್ಳಿ ಅಕ್ವಿಜೇಷನ್ ಆಗಿದ್ದು. ಅದಕ್ಕಿಂತ ಮುಂಚೆ 84ರಲ್ಲಿ ಹಂಚಿಕೆ ಆಗಿದೆ. ಹಂಚಿಕೆ ಆಗಿದೆ ಅಂದ್ರೆ ಇವು ಕರೆಂಟ್ ಬಿಲ್ 2008ರಿಂದ ಒಳಗಡೆ ಇವ್ರೇನನ್ನ ಇದ್ದಿದ್ರೆ ಇವತ್ತು ಬಿಡಿ ಆಕ್ಟ್ ಪ್ರಕಾರವಾಗಿ 2018 ಒಳಗಡೆ ಮನೆ ಕಟ್ಟಿದ್ರೆ ಅಂತವನ್ನ ಯಾವ್ದು ಇದು ಮಾಡಬಹುದು ಅಂತ ಹೇಳವ್ರೆ. ನಾವು 2018 ಒಳಗಡೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ 2010ರಲ್ಲೋ 2000ರಲ್ಲೇ 2000 ಇಲ್ಲ 2084ರಲ್ಲಿ ಮನೆ ಕಟ್ಟಿರೋ ಈ ತರ ಎಲ್ಲ ಕರೆಂಟ್ ಬಿಲ್ಗಳಿತ್ತು ಅಂತಂದ್ರೆ ಖಾತಾ ಮಾಡ್ಕೊಡೋದ್ರಲ್ಲಿ ತಪ್ಪೇನಿದೆ? ಹೌದು ಸರ್, ಹೌದು, ಖಂಡಿತ ಹೌದು. ನಾವೇಟ ಅಲ್ಲಿ ವಾಸ ಇಲ್ಲ, ಮನೆ ಕಟ್ಕೊಳ್ಳಲ್ಲ, ಏನು ಇಲ್ಲ ಅಂದ್ರೆ ಮಾಡಂಗಿಲ್ಲ. ಇವಾಗ 94cc ಹಾಕ್ಕೊಳ್ಳೋಣ ಅಂತಂದಕ್ ಹೋದ್ರೆ ಅದು ಸರ್ಕಾರಿ ಪ್ರಾಣಿ ಜಾಗ ಇದ್ದಿದ್ರೆ 94cc ಹಾಕ್ಕೊಂಬೋದಾಗಿತ್ತು. ಇಲ್ಲ ಒಂದ್ ಕಡೆ ಪ್ರಾಣಿ ಜಾಗ ಆಗಿರೋದ್ರಿಂದ 94cc ಹಾಕೊಳ್ಳಕ್ ಆಗಲ್ಲ. ಇಲ್ಲ ಪತ್ರ ವಿತರಣೆ ಮಾಡಿ ಏನೋ MLA ಕೈಯ ಕಾಲ ಹಿಡಿದು ಪತ್ರ ವಿತರಣೆ ಮಾಡೋಣ ಅಂತ ಇದು ಮಾಡಕ್ ಹೋದ್ರೆ ಆಲ್ರೆಡಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮುಂದೆ ದಾರಿ ಹೆಂಗೆ ಮಾಡೋಣ? ಹೌದು ಸರ್, ಹೌದು. ಅಲ್ಲ ನೀವು ದಯವಿಟ್ಟು ಬೇಕಾದ್ರೆ EO ಮೇಡಮ್ ಅವ್ರಿಗೆ ಆಗ್ಲಿ ನಮ್ಮ PDS ಅವ್ರಿಗೆ ಆಗ್ಲಿ ನಾನು ಕೆಲಸದ ಬಗ್ಗೆ ನಾನು ಮೊನ್ನೆ ಒಂದು ನಾನು ಇದು ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು ಗಂಟೆಗರಳ್ಳಿ ಕರೆದಿದ್ರು. ನಾನು ಒಂದು ಲೆಟರ್ ಎಲ್ಲ ಕಾಮಗಾರಿ ಇದೆಲ್ಲ ನನ್ ನೋಡ್ರಿ ಅನುದಾನ ನಮ್ದು ನಮ್ ಮೆಂಬರ್ ಮೇಲೆ ಒಂದು ಇದು ಮಾಡಿದ್ರೆ ಒಂದು ಬೋರ್ವೆಲ್ ಕೆರೆಯಲ್ಲಿದೆ. ಕೆರೆಯಲ್ಲಿದೆ ಅಂತಂದ್ರೆ ಕೆಲವು ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ ಮಳೆ ಬರ್ತದೆ. ಮಳೆ ಬಂದ ಗಾಡಿ ಅಲ್ಲೇನೋ ಬೋರ್ವೆಲ್ ರಿಪೇರಿ ಆಯ್ತು ಅಂತಂದ್ರೆ ಗಾಡಿ ಅಲ್ಲಿ ಹೋಗಿ ಗಾಡಿ ನಿಂತ್ಕೊಳಕ್ ಆಗಲ್ಲ. ನನ್ನ ಅನುದಾನ ಏನ್ ಮಾಡಿದೆ ಅಂತಂದ್ರೆ ನಮಗ್ ಬಂದಿರೋಂತ ಇದನ್ನ ಆ ಕೆರೆ ಏನು ಬೋರ್ವೆಲ್ ಇದೆಯೋ ಅದನ್ನ ನೈಟ್ ಮಾಡಿ ಸುತ್ತ ಮಣ್ಣು ಹೊಡೆದು ಗಾಡಿ ಹೋಗಿ ನಿಲ್ಲಂತ ಜಾಗ ಮಾಡ್ರಿ. ಅಲ್ಲಿ ಎಲ್ಲಾ ಸಮಸ್ಯೆ ಇದು ಮಾಡ್ಬೋದು. ನೀರಿನ ಸಮಸ್ಯೆ ನಾವು ಇದು ಮಾಡಕ್ಕಾಗ್ತದ ಮೇಡಮ್ ಅವರೇ? ಹೌದು ಸರ್, ಹೌದು, ಖಂಡಿತ. ಅದಕ್ಕೆ ಹೇಳಿದ್ರೆ ನಾವು ಇನ್ನು 2 ಮೆಂಬರ್ದು ಬಂದು ರಾಮಗಢಹಳ್ಳಿ ಕೆರೆ ರೆಡಿ ಮಾಡಿಕೊಂಡ್ರೆ ಒಂದು ಅಟ್ಟೂರ್ ಕೆರೆ ಇದೆ. ಅಟ್ಟೂರ್ ಕೆರೆ ನಾನು 2ನೇ ವಾರ್ಡ್ ಮೆಂಬರು. ಅದು ನಂದು ಬೇಕಾದ್ರೆ ಬ್ರಾಂಡ್ ಏನೈತೆ ಇದಕ್ಕೆ ಹಾಕಿದ್ರೆ ಯಾರ್ಗಾರ ಕಾಂಟ್ರಾಕ್ಟ್ ಕೊಟ್ಕೊಡ್ರಿ, ನಂದು ಅಭ್ಯಾಸ ಇಲ್ಲ. ನೀವ್ ಯಾರ್ಗಾರ ಕೊಟ್ರಿ ನಂಗೆ ನೀಟಾಗಿ ಕೆಲಸ ಮುಗಿಸ್ಕೊಡ್ರಿ ಅಂತ ಹೇಳಿದ್ದೀನಿ. ನಾವು ಇದ್ರದ್ದು ಖಾತಾದು ಕೊಟ್ಟಿದ್ದೀನಿ. ನಾನು ಇವ್ರದ್ದು PDO ಗಮನಕ್ಕೂ ತಂದಿದ್ದೀನಿ ಖಾತಾ ವಿಷಯನು. ನಾವು ಕೆಲವು ಕಾಮಗಾರಿಗಳು ಯಾವ ರೋಡ್ ಕೆಲಸ ಆಗ್ಬೇಕು, ಟ್ರೈನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನೇ ಒಂದು ಇದು ಅರ್ಜಿ ಬರ್ದು ಕೊಟ್ಬಿಟ್ಟು ಅವ್ರ ಕಡೆಯಿಂದ ಒಂದು ಅಪಾಯಿಂಟ್ಮೆಂಟ್ ಕೂಡ ತಂದಿದ್ದೀನಿ ಮೇಡಮ್ ಅವರೇ. ಖಾತಾ ವಿಷಯವಾಗೂ ತಂದಿದ್ದೀನಿ. ಈ ತರ ಇದೆ ಮೇಡಮ್ ಅವ್ರು. ಬೇಕಾದ್ರೆ ವಿಡಿಯೋ ಇದು EO ಮೇಡಮ್ ಅವರು ಪೂರ್ವ ಮೇಡಮ್ ಅವ್ರ ಹತ್ರ ಮಾತಾಡ್ತಿರೋ ಯಾರ ಹತ್ರ ಮಾತಾಡ್ತಿರೋ ನಿಮ್ಗಿಂತ ದೊಡ್ಡವರು ಅಂತ ನಾವ್ ಹೇಳಂಗಿಲ್ಲ ಸರ್. ಬಟ್ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಯಾಕೆಂತಂದ್ರೆ ಒಂದಷ್ಟು ಪ್ರಯತ್ನ ನೀವು ಮಾಡಿದೀರಿ. ಇದಕ್ಕೂ ನೀವು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದೀರಿ.
ಹೌದು ಇದಕ್ಕೂ ಮೇಲಿಂದ ಅವರು ಯಾವುದೇ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ಇದ್ರಲ್ಲಿ ನಿಮ್ಮ ತಪ್ಪು ಇಲ್ಲ ಅಥವಾ ಜನರ ತಪ್ಪು ಇಲ್ಲ ಸರ್. ಯಾಕಂದ್ರೆ ಪ್ರಯತ್ನ ಮಾಡೋದು ನಿಮ್ ಕರ್ತವ್ಯ, ನೀವ್ ಅದನ್ನ ಮಾಡಿದಿರಿ. ಇವತ್ತು ಪ್ರಯತ್ನ ಮಾಡಿದ್ದೇನೆ ಅಂತಂದ್ರೆ ಮೇಡಮ್ ನಾನು ಇವ್ರಿಗೂ ಹೇಳಿದ್ದೀನಿ, ಬಿಡಿಒ ಏನ್ ಬೇಕೋ ಅವ್ರಿಗೂ ಬೇಕಾದ್ರೆ ಲಿಖಿತ ಮೇಡಮ್ ಅಂತ ಇದ್ದಾರೆ, ಅವ್ರಿಗೂ ಬೇಕಾದ್ರೆ ನಾವು ಕನ್ವಿನ್ಸ್ ಮಾಡಿ ಹೇಳ್ತೀರಿ, ಇಲ್ಲ ಎಡಬಲ್ ಇದಾರ ಅವ್ರಿಗೂ ವಿಷಯ ಮುಟ್ಟಿಸ್ತೀರಿ, ನೀವು ಒಂದು ಫಾಲೋಅಪ್ ಮಾಡ್ರಿ ಅಂತ ಎಲ್ಲ ಹೇಳಿದ್ದೀನಿ. ಯಾವತ್ತೂ ದಾರಿ ತೋರಿಸ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಖಾಲಿ ಇವಾಗ ಖಾತಾಗಳು ಅವೆಲ್ಲ ಮಾಡಿದ್ರೆ ಇಲ್ಲ ಪಂಚಾಯತಿಗೂ ಒಂದು ಖಾತಾ ದುಡ್ಡು ಬಂತು ಮೇಡಮ್. ಇವತ್ತು ರೆವಿನ್ಯೂ ಒಂದು ಎಲ್ಲ ಬಿಟ್ಟವ್ರೆ, ಕನ್ವರ್ಷನ್ ಆಗಿದೆ ಬಿಟ್ಟವ್ರೆ. ಇವತ್ತು ಕನ್ವರ್ಷನ್ ಆಗಿರೋ ಜಾಗಗಳನ್ನೇ ಸ್ಟಾಪ್ ಮಾಡವ್ರೆ ಅಂತಂದಾಗ ನಮಗ್ ಸೋತೆ ಲಿಕ್ಕ ಬರ್ತದೆ. ಹೌದು ಸರ್, ಹೌದು ಖಂಡಿತ. ಇಲ್ಲಿ ಸೋತೆ ಇವಾಗ ರೆವಿನ್ಯೂ ಬಿಟ್ರೆ ಇನ್ ಸೋರ್ಸ್ ಎಲ್ಲಿದೆ ಮೇಡಮ್ ಇಲ್ಲಿ? ಹೌದು ಸರ್, ನೀವ್ ಹೇಳುದು ಇನ್ ಬಿಟ್ರೆ ಇನ್ MRP ಹೋಗ್ಬೇಕಷ್ಟೇ. ಇವಾಗ ಎಲ್ಲೋ ಇವಾಗ ಗೃಹ ಭಾಗ್ಯ ಈ ಭಾಗ್ಯ ಅಂತ ಕೊಡ್ತಾ ಇದಾರಲ್ಲ, ಇಲ್ಲಿ ಗೃಹ ಭಾಗ್ಯ ಅಂತ ಹೇಳ್ಬಿಟ್ಟು ಗೃಹ ಜೊತಿದ ಅಂತ ಹೇಳ್ಬಿಟ್ಟು ಅದನ್ನೊಂದು ಭಾಗ್ಯ ಕೊಟ್ರೆ ಆ ಗಂಡ ಏನ್ ಮಾಡ್ತಾ ಇರ್ತಾನೆ, ಅವ್ರು ಎಣ್ಣೆ ಹೊಡಿತಾ ಇರ್ತಾನೆ, ಒಂದ್ ಬಾಟಲ್ ಮೇಲೆ 30 ರೂಪಾಯಿ ಎಷ್ಟಿರ್ತಾರೆ. ವರ್ಷ ತಿಂಗಳಿಗೆ ಎಷ್ಟಾಯ್ತು ಮೇಡಮ್? ಹೌದು ಸರ್, ಹೌದು. ಅಯ್ಯೋ ಇಲ್ಲ ಸರ್, ಇಲ್ಲ. ಯಾಕಂದ್ರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಡ್ಬೇಕು, ನಿಮ್ಮ ಅನುಭವ ಅಂತ ನಾವೇನ್ ಮಾತ್ ಸ್ಟಾರ್ಟ್ ಮಾಡ್ತೀವಿ. ಒಂದಷ್ಟು ಸಮಸ್ಯೆಗಳು ನಮಗೂ ಗೊತ್ತಾದ್ರೆ ಈ ಮೂಲಕ ಎಲ್ಲೋ ಅಧಿಕಾರಿಗಳಿಗೆ ತಲುಪ್ತಕ್ಕಂತ ಒಂದು ಪ್ರಯತ್ನ ಮಾಡಬಹುದಲ್ವಾ ಸರ್? ಅದಕ್ಕೋಸ್ಕರ ನಾವು ಕೂಡ ಮಾತಾಡ್ಬೇಕು ಮೇಡಮ್ ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಅದಕ್ಕೂ ರೆಡಿ ಇರ್ತೀನಿ, ಮಾತಾಡ್ಬೇಕಂದ್ರೆ ಅದಕ್ಕೂ ರೆಡಿ ಇರ್ತೀನಿ. ನಾವು ಅದ್ರಲ್ಲೆಲ್ಲ ಹಿಂದೆ ಅಂತ ಏನಿಲ್ಲಲ್ಲ, ಇಲ್ಲ ನಾನು ಮನೆ ಸ್ವಂತ ಕೆಲಸ ಮಾಡ್ಕೊಡು ಅಂದ್ರೆ ತಪ್ಪು ನಂದು. ಹೌದು ಸರ್, ಹೌದು. ಮಾತಾಡೋದ್ರಲ್ಲಿ ತಪ್ಪೇನ ಇದೆ ಅಂತ ನಾನು ಇಷ್ಟೇ ಕೇಳೋದು, ಇನ್ನ ಬಿಟ್ರೆ ಬೇರೆ ಇನ್ನೇನು ಮಾತಾಡೋದಿಲ್ಲ ನಾವು. ಹೌದು ಸರ್, ಖಂಡಿತ. ಆ ಸಮಸ್ಯೆಗಳು ಬೇಗ ಬಗ್ಗೆ ಹರಿಲಿ ಸರ್, ಯಾಕಂದ್ರೆ ನಿಮ್ ಕಡೆಯಿಂದ ಒಂದಷ್ಟು ಪ್ರಯತ್ನ ಆಗಿದೆ, ಅದಕ್ಕೆ ಫಲ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಭರವಸೆ. ಅದನ್ನ ನೀವು ಬೇಕಾದ್ರೆ MLA ಸಾಹೇಬ್ರಿಗೂ ಬೇಕಾದ್ರೆ ಒಂದು ಗಮನಕ್ಕೆ ತನ್ನಿ. ಸರ್, ಈ ತರ ಸಮಸ್ಯೆ ರಾಮ ಮಂಡಳಿ ಮೆಂಬರ್ಸ್ ಅಂತಾನೆ ಹೇಳಿ, ಪರವಾಗಿಲ್ಲ. ಇಲ್ಲ ನಮ್ಮ ಹೆಸರು ಹೇಳೋದಾದ್ರೆ ನನ್ನ ಹೆಸರು ರಾಜೇಶ್ ಅಂತ, ಅದನ್ನು ಬೇಕಾದ್ರೆ ಹೇಳಿ. ನೀವು ಮೇಡಮ್ ಅವ್ರಿಗೂ ಹೇಳಿ, ನಿಮ್ ಬೆಂಟಗಾಡಿ ನಮ್ PDO ಸಾಹೇಬ್ರಿಗೂ ಹೇಳಿ, ಬೇಕಾದ್ರೆ ಅಧ್ಯಕ್ಷರಿಗೂ ಹೇಳಿ. ನಮ್ಗೇನೋ ಕೆಲಸ ಒಂದು ಆಯ್ತು ಅಂದ್ರೆ ನಾವು ಬೇರೆ ಏನ್ ಕೆಳಂಗಿರ್ತೀವಿ ಮೇಡಮ್. ಹೌದು ಸರ್, ಹೌದು. ನಾವು ಬೇರೆ ಏನೋ ನಮಗ್ ಕೊಡ್ರಿ, ಇನ್ನೊಂದು ಕೊಡ್ರಿ, ಇಲ್ಲ ನಮ್ಗೆ ಆಗ ಕೊಡ್ರಿ, ಇದು ಕೊಡ್ರಿ ಅಂತ ಕೇಳಿದ್ರೆ ನಮ್ಗೆ ತಪ್ಪಿದೆ. ದಯವಿಟ್ಟು ಅದೇನೋ ಒಂದು ಬಡ ಜನಗಳ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ, ಏನೋ ಒಂದು ಖಾತಾ ಅಂತ ಒಂದು ಆಗ್ಬಿಟ್ರೆ ಕ್ಯಾಂಪ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಶುರು ಮಾಡಿದ್ದಾರೆ. ಸುಮ್ಮನೆ ನಾವು ಕೇಳಕ್ ಹೋದ್ರೆ ಇಲ್ಲಿ ಎಲ್ಲ ಬಿಡಿ ಅಕ್ವೈರು ಅಂತಾರೆ, ದರ ನಂಬರ್ ಅಕ್ವೈರು ಅಂತಾರೆ. ಅಕ್ವೈರು ಅಂತಂದ ಇಲ್ಲೇ ಒಂದ್ ಕಡೆ 2018 ಈಚೆಯಿಂದ ನಿಮ್ಗೆ ಅಕ್ವೈರ್ ಆಗಿತ್ತಂತೆ ನಮ್ ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತು 2018. ಅಲ್ಲಿ ಕಡೆ ಹೇಳಿದ್ರೆ ನಮ್ದೇನು ಅಭ್ಯಂತರ ಇದಿಲ್ಲ. ಅದಕ್ಕಿಂತ ಮುಂಚೆ ಕೊಟ್ಟಿರೋ ಖಾತಾ ಮಾಡೋದ್ರ ತಪ್ಪೇನಿದೆ? ಹೌದು ಸರ್, ಹೌದು ಹೌದು. ತಪ್ಪೇನಿದೆ? ಇವತ್ತು ಇಲ್ಲ ಒಂದ್ ಕಡೆ ನಾವು ನೀರು ಕೊಡ್ತಾ ಇದ್ದೀವಿ, ಕರೆಂಟ್ ಕೊಡ್ತಾವ್ರೆ, ಎಲ್ಲ ಕೊಡ್ತಾ ಇದ್ದ ನಾವು ಅವ್ರ ಕಡೆಯಿಂದನೂ ಇಲ್ಲ ಒಂದ್ ಕಡೆ ಟ್ಯಾಕ್ಸ್ ಅಂತ ಕಲೆಕ್ಷನ್ ಮಾಡ್ಬೋದು. ಇಲ್ಲ ನೀರ್ದು ಸಮಸ್ಯೆ ಏನೋ ಒಂದ್ 50 ರೂಪಾಯಿ 100 ರೂಪಾಯಿ ಫಿಕ್ಸ್ ಮಾಡಿದ್ರೆ ತಿಂಗಳಿಗೆ ನಾವು ಅದು ಒಂದು ಕಲೆಕ್ಷನ್ ಆದ್ರೆ ಏನೋ ಡೆವಲಪ್ಮೆಂಟ್ ಏನಾಗುತ್ತಾ? ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ ಮೇಡಮ್, ನೀವು ಅಧಿಕಾರಿಗಳ ಗಮನಕ್ಕೆ ತನ್ನಿ. ಖಂಡಿತ ಸರ್, ಖಂಡಿತ. ಒಳ್ಳೇದಾದ್ರೆ ಒಳ್ಳೇದೇ. ಖಂಡಿತ ಸರ್, ನಿಮ್ ಪ್ರಯತ್ನವನ್ನ ನೀವು ಮುಂದುವರಿಸಿ. ಇದು ಬಹುಶಃ ಬಗೆಹರಿಯುವಂತ ಸಮಸ್ಯೆನೆ ಅವ್ರು ಮನಸ್ಸು ಮಾಡಿದ್ರೆ. ಸೊ ನಮ್ಮ ಕಾರ್ಯಕ್ರಮ ಎಲ್ಲ ಒಂದ್ ಕಡೆ ಅವ್ರಿಗೆ ತಲುಪುವಂತ ಪ್ರಯತ್ನ ಮಾಡುತ್ತೆ ಸರ್. ನಿಮ್ಮ ಪ್ರಯತ್ನವನ್ನ ನೀವು ಮುಂದುವರಿಸಿ. ನೀವು ಅದನ್ನ ಪ್ರಯತ್ನ ಸ್ವಲ್ಪ ಇದು ಮಾಡಿ. ಖಂಡಿತ ಸರ್, ಖಂಡಿತ ಖಂಡಿತ. ಬರ್ತಾ ಇದೆ ನನ್ನ ತೂಕದಲ್ಲಿ. ಹಾ ಸರ್, ತಾಲೂಕ್ ನ್ಯೂಸ್ ಚಾನಲ್ ಅಂತ ಹೇಳಿ, ಇದೊಂದು ಲೋಕಲ್ ನ್ಯೂಸ್ ಚಾನಲ್. ಸೊ ಖಂಡಿತ ಸರ್, ಧನ್ಯವಾದ ಸರ್ ನಮ್ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಯನ್ನ ಹಂಚ್ಕೊಂಡಿದ್ದಕ್ಕೆ. ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡುದಲ್ಲ ವೀಕ್ಷಕರೇ, ರಾಜೇಶ್ ಆರ್ ಅಂತಕ್ಕಂಥವ್ರು ಮಾತಾಡಿದ್ರು. ಈ ಒಂದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ನ ಪಾಸ್ ಮಾಡುತ್ತಾ 2018 ನಲ್ಲಿ 2018ರಲ್ಲಿ ಅವ್ರು ಹೇಳ್ತಕ್ಕಂಥದ್ದು 2018ಕ್ಕೂ ಮುಂಚೆ ಆಗಿರ್ತಕ್ಕಂತಹ ಮನೆಗಳಿಗೆ ಖಾತೆಯನ್ನ ನೀಡಬಹುದು.
ಹಾಗೆ ಅವ್ರಿಗೆ ಎಲ್ಲಾ ರೀತಿ ಫೆಸಿಲಿಟಿಗಳನ್ನ ನೀಡಬಹುದು ಅಂತಕ್ಕಂಥ ಮಾತು. ಈ ಒಂದು ಯೋಚನೆ ಆರ್ಡರ್ ತರೋದಕ್ಕೂ ಮುಂಚೆ ಸರ್ಕಾರದಕ್ಕೆ ಇರ್ಬೇಕಾಗತ್ತೆ. ಯಾಕೆಂತಂದ್ರೆ ಅವ್ರ ಹತ್ರ ಎಲ್ಲಾ ರೀತಿಯ ಬಿಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಈಗ ಅವ್ರಿಗೊಂದು ಅಸ್ತಿತ್ವವನ್ನ ನೀಡದೆ ಇದ್ರೆ ಅವರಿಂದ ಬಿಲ್ ಯಾಕೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ರಾಜೇಶ್ ಅವರ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಕೆಲಸಗಳಿದೆ, ಈ ಒಂದು ಹೋರಾಟಗಳಿವೆ, ಇದಕ್ಕೆ ಫಲ ಸಿಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಈ ರೀತಿಯಾಗಿ ಒಂದಷ್ಟು ಜನರಿಗೆ ನಾವು ಪ್ರಯತ್ನ ಪಟ್ವಿ, ಅವ್ರಿಗೆ ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಆದ್ರೆ ರಾಜೇಶ್ ಅವ್ರಿಗೆ ಕೂಡ ಸಂಪರ್ಕ ಸಾಧ್ಯ ಆಗಿರ್ಲಿಲ್ಲ. ಮತ್ತೊಮ್ಮೆ ಪುನಃ ಅವ್ರಿಗೆ ಕರೆ ಮಾಡಿ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳೋ ಮಟ್ಟಿಗೆ ಆ ಪಂಚಾಯತ್ ಕ್ಷೇತ್ರ ಏನಿದೆ ಅಲ್ಲಿ ಒಂದಷ್ಟು ಅಭಿವೃದ್ಧಿಗಳಿನ್ನೂ ಕಾಣಬೇಕಾಗಿದೆ. ಯಾಕಂತಂದ್ರೆ ಅಭಿವೃದ್ಧಿ ಮಾಡೋದಿಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಸಹಕಾರ ಸಿಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋದಿಕ್ಕೆ ಅಲ್ಲಿ ಕಾರಣಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ಈಗ ಏನೋ ಒಂದು ಆಗುತ್ತೆ ಆ ಒಂದು ಏರಿಯಾ ಅಲ್ಲಿ ಜನರಿಗೆ ಖಾತೆಯನ್ನ ನೀಡ್ತಾ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಅವ್ರು ಅಲ್ಲಿ ಒಂದು ಜಾಗದಲ್ಲಿ ಅವ್ರು ವಾಸ ಮಾಡ್ಬೇಕು, ಅಥವಾ ಅವ್ರಿಗೆ ಆ ಫೆಸಿಲಿಟೀಸ್ ನ ಹೇಗ್ ಕೊಡೋದಕ್ಕಾಗತ್ತೆ. ಸರ್ಕಾರ ಆದ್ರೂ ಎಲ್ಲರ ನಡುವೆ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ, ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ ಗ್ರಾಮ ಪಂಚಾಯತಿಗಳು ಏನಿದೆ ಇದು ಇನ್ನೂ ಒಂದ್ ರೀತಿಯಲ್ಲಿ ಮುಂದುವರಿಬೇಕಾಗಿದೆ. ಅಲ್ಲಿನ ಜನರಿಗೆ, ಮೊದಲಿಂದ ಇರ್ತಕ್ಕಂತಹ ಜನರಿಗೆ ನೀವು ಇಲ್ಲಿ ಯಾವುದೇ ರೀತಿ ಅಸ್ತಿತ್ವ ಇಲ್ಲ ಅಂತಂದಾಗ ಅವರ ಮುಂದಿನ ನೆಲೆ ಏನು ಅಂತಕ್ಕಂಥದ್ದು ಕೂಡ ಸರ್ಕಾರವೇ ಡಿಸೈಡ್ ಮಾಡ್ಬೇಕಾಗತ್ತೆ. ಇನ್ನು ಹೆಚ್ಚಿನ ಗ್ರಾಮ ಪಂಚಾಯತಿಗಳನ್ನ ಮಾತನಾಡಿಸೋಣ, ಅದ್ರಲ್ಲಿ ಆಗಿರೋ ಅಭಿವೃದ್ಧಿ ಜೊತೆಗೆ ಅಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಅವರು ನಮ್ಗೆ ಮಾಹಿತಿಯನ್ನ ನೀಡಿದಾಗ ನಮ್ಮ ಪ್ರಸಾರದ ಮೂಲಕ ಇನ್ನೂ ಹೆಚ್ಚಿನ ಜನರಿಗೆ ಗೊತ್ತಾಗುತ್ತೆ. ಜನರು ಒಗ್ಗಟ್ಟಾಗಬಹುದು, ಅಧಿಕಾರಿಗಳು ಒಗ್ಗಟ್ಟಾಗಬಹುದು, ಈ ಒಂದು ಸಮಸ್ಯೆಗಳ ಬಗೆಹರಿಬಹುದು ಅಂತಕ್ಕಂಥದ್ದು ನಮ್ಮ ಭರವಸೆ. ಇದೀಗ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಈ ತಾಲೂಕು ಸಾಮಾಜಿಕ ಸಮಾನತೆ ಸ್ಪಷ್ಟತೆ.